ಈಗ ಸುಪ್ರೀಂ ಕೋರ್ಟ್ ವಕೀಲರು ಚಂದ್ರಕಾಂತ್ ಅಂಗಡಿಯವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಅವರನ್ನು ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಈಗ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ಇವತ್ತಿನ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನು ನೀವು ಗಮನಿಸಿದ್ದೀರಾ ಅನ್ಕೊಳ್ತೀನಿ. ಚಂದ್ರಕಾಂತ್ ಅಂಗಡಿ ಅವರು ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ. ಮೊದಲಿಗೆ ಏನ್ ಹೇಳ್ತೀರಾ ಸರ್ ಇವತ್ತಿನ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿರೋದ್ರ ಬಗ್ಗೆ? ಹೌದು, ಇದು ಶಿಕ್ಷೆ 376 IPC 354 IPC ಪ್ರಕಾರ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಬಟ್ ಇದು ಹೈಕೋರ್ಟಿಗೆ ಅವರಿಗೆ ಅಪೀಲ್ ಮಾಡ್ಲಿಕ್ಕೆ ಅವಕಾಶ ಇದೆ. ಹೈಕೋರ್ಟಿಗೆ ಅಪೀಲ್ ಮಾಡಕ್ಕೆ ಅವಕಾಶ ಇದೆ. ಅವರು ಬಹುತೇಕ ಹೈಕೋರ್ಟ್ಗೆ ಇನ್ನೂ ಕೆಲವೇ ದಿವಸದಲ್ಲಿ ಹೋಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. 354 ಅಂದ್ರೆ ಅದು ಮೊಲೆಸ್ಟೇಷನ್ 3 ವರ್ಷ ಶಿಕ್ಷೆ ಆಗಿದೆ. 354B ಅದು 7 ವರ್ಷ 50 ದಂಡ ಹಾಕಿದ್ದಾರೆ. 354C 3 ವರ್ಷ ಹಾಕಿದ್ದಾರೆ. ಮತ್ತು 370 ರೇಪ್, ಇದು ಲೈಫ್ ಇಂಪ್ರಿಸನ್ಮೆಂಟ್ ಜೀವಾವಧಿ. ಓಕೆ, ಹೀಗೆ ನೋಡಿ, ಇದು ಅಂದ್ರೆ ಗಿಲ್ಟ್ ಈಸ್ ಪ್ರೂವ್ಡ್. ಯಾಕಂದ್ರೆ ಇವರು ಮಾಡಿದಂತ ಈ ಎಲ್ಲ ಅಪರಾಧಿಕ ಮತ್ತು ಇನ್ನೂ ಕೆಲವೊಂದು ಎಲ್ಲ ಕನೆಕ್ಟೆಡ್ ಕೇಸ್ ಬಗ್ಗೆ ಡಿಸ್ಕಷನ್ ಆಗಿದೆ. ಹೀಗಾಗಿ ಇದು ನ್ಯಾಯಾಂಗಕ್ಕ ಮತ್ತು ತನ್ನ ಕರ್ತವ್ಯವನ್ನ ಮಾಡಿದೆ ಅಂತ ನಾ ಭಾವಿಸ್ಕೊಂಡಿದ್ದೀನಿ ಮತ್ತು ನ್ಯಾಯ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ ಮಹಿಳೆಗೆ. ಆಲ್ ರೈಟ್, ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತಾಡೋದಕ್ಕೆ. ಇದು ಚಂದ್ರಕಾಂತ್ ಅಂಗಡಿಯವರ ಪ್ರತಿಕ್ರಿಯೆ. ಸುಪ್ರೀಂ ಕೋರ್ಟ್ನ ವಕೀಲರು ಅವಕಾಶ ಇದೆ ಅಪರಾಧಿಗೆ ಹೈಕೋರ್ಟ್ನಲ್ಲಿ ಮತ್ತೆ ಇದನ್ನು ರದ್ದುಪಡಿಸಬೇಕು ಅಥವಾ ಇದನ್ನು ಮರುಪರಿಶೀಲಿಸಬೇಕು ಅಂತ ಹೇಳಿ ಮೇಲ್ಮನವಿ ಹೋಗೋದಕ್ಕೆ ಅವಕಾಶ ಇದೆ. ಆದರೆ ಯಾವೆಲ್ಲ ಸೆಕ್ಷನ್ಗಳಲ್ಲಿ ಇದನ್ನು ಪರಿಗಣಿಸಲಾಗಿದೆ, ಯಾವ ಆಧಾರದ ಮೇಲೆ ಈ ಜೀವಾವಧಿ ಶಿಕ್ಷೆಯನ್ನು ಪ್ರಕಟ ಮಾಡಲಾಗಿದೆ, ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡು ನೋಡಿದಾಗ ಹೇಗೆ ಅಪರಾಧಿಗೆ ಅವಕಾಶ ಇದೆಯೋ ಅದೇ ರೀತಿ ಇಲ್ಲಿ ಜೀವಾವಧಿಯ ಶಿಕ್ಷೆಯ ಪ್ರಮಾಣ ಪ್ರಕಟ ಮಾಡಿರೋದು ಕೂಡ ನ್ಯಾಯಸಮ್ಮತವಾಗಿದೆ ಅನ್ನುವಂಥದ್ದನ್ನು ವಕೀಲರು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ರು. ಸೊ ಅಲ್ಲಿಗೆ ಪ್ರಾಸಿಕ್ಯೂಷನ್ ತನ್ನ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದೆ. ಆ ಕಾರಣಕ್ಕಾಗಿ ಎಷ್ಟೇ ಪ್ರಭಾವಿ ಇದ್ದರೂ, ಎಂಥ ಹಣಬಲ, ಅಧಿಕಾರದ ಬಲ, ತೋಳ್ಬಲ ಇದ್ದರೂ ಕೂಡ ಅಪರಾಧಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇತ್ತೀಚಿನ ವರ್ಷಗಳಲ್ಲಿ ಸಿಕ್ಕಂಥದ್ದು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪ್ರಜ್ವಲ್ ರೇವಣ್ಣ ಕೇಸಲ್ಲಾಗಿದ್ದು ಅದೇ. ಪ್ರಜ್ವಲ್ ರೇವಣ್ಣಗೆ ಪ್ರತಿ ಹಂತದಲ್ಲೂ ಈ ಕೇಸ್ನಲ್ಲಿ ಹಿನ್ನಡೆಯಾಗ್ತಾ ಬಂದಿತ್ತು. ಒಂದು ನಿರೀಕ್ಷಣಾ ಜಾಮೀನು ಕೂಡ ಸಿಕ್ಕಲಿಲ್ಲ. ಅರೆಸ್ಟ್ ಆದ ಮರು ಕ್ಷಣದಿಂದ ಈಗ ಜೀವಾವಧಿ ಶಿಕ್ಷೆ ಪ್ರಕಟ ಆದಂಥ ಕ್ಷಣದವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಸಂಪೂರ್ಣ 14 ತಿಂಗಳುಗಳ ಕಾಲ ಜೈಲು ವಾಸವನ್ನೇ ಅನುಭವಿಸಿತ್ತು. ನಿರೀಕ್ಷಣಾ ಜಾಮೀನು ಸಿಗಲಿಲ್ಲ. ಅದಾದಮೇಲೆ ರೆಗ್ಯುಲರ್ ಬೇಲ್ಗೆ, ಮಧ್ಯಂತರ ಜಾಮೀನಿಗೆ ಟ್ರೈ ಮಾಡಿ ಎಲ್ಲ ಪ್ರಯತ್ನಗಳನ್ನು ನಡೆಸಿದ ಹೊರತಾಗಿಯೂ ಕೂಡ ಪ್ರಜ್ವಲ್ ರೇವಣ್ಣ ಜೈಲಿಂದ ಹೊರಬರೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಈಗ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ. ಹೀಗಾಗಿ ಪ್ರಜ್ವಲ್ ರೇವಣ್ಣ ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಗೆ ಒಳಪಟ್ಟು ಜೈಲು ಕಂಬಿಗಳ ಹಿಂದೆ ತಮ್ಮ ಉಳಿದ ಜೀವನವನ್ನು ಕಳಿಬೇಕಾಗತ್ತೆ. ಇದು ಜನಪ್ರತಿನಿಧಿಗಳ ಕೋರ್ಟ್ ನೀಡಿರುವಂಥ ತೀರ್ಪು. ಆದರೆ ಇದನ್ನು ಹೈಕೋರ್ಟ್ನಲ್ಲಿ ಹೋಗಿ ಪ್ರಶ್ನೆ ಮಾಡೋದಕ್ಕೆ, ಈ ಆದೇಶವನ್ನು, ಈ ತೀರ್ಪನ್ನು ಅಮಾನತಿನಲ್ಲಿಡಬೇಕು ಅಂತ ಹೇಳಿ ಮತ್ತೆ ಮನವಿ ಮಾಡೋದಕ್ಕೆ, ಇದನ್ನು ಮರುಪರಿಶೀಲಿಸಬೇಕು ಅಂತ ಹೇಳಿ ಅರ್ಜಿ ಹಾಕೋದಕ್ಕೆ ಈಗ ದೋಷಿ ಅಂತ ಹೇಳಿ ತೀರ್ಪು ಬಂದಿರುವಂತಹ ಪ್ರಜ್ವಲ್ ರೇವಣ್ಣಗೆ ಅವಕಾಶಗಳಿದೆ. ಸಹಜವಾಗಿಯೇ ಹೈಕೋರ್ಟಿಗೆ ಅಪೀಲ್ ಹೋಗ್ತಾರೆ ಕೂಡ. ಆದರೆ ಹೈಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು ಒಂದು ಕಡೆ. ಮತ್ತೊಂದು ಕಡೆ ಇನ್ನೂ 3 ಕೇಸ್ಗಳಿದ್ದಾವೆ, ಅದರ ಟ್ರಯಲ್ ಕೂಡ ನಡೀತಾ ಇದೆ. ಇದೊಂದೇ ಕೇಸ್ ಅಲ್ಲ. ಪ್ರಜ್ವಲ್ ರೇವಣ್ಣ ಮೇಲಿರುವಂಥ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅದು ಅಪರಾಧ ಅಂತ ಸಾಬೀತಾಗಿದೆ. ಅದಕ್ಕೆ ಶಿಕ್ಷೆಯೂ ಕೂಡ ಪ್ರಕಟ ಆಗಿದೆ. ಆದರೆ ಇನ್ನೂ 3 ಪ್ರಕರಣಗಳಿದ್ದಾವೆ. ಆ 3 ಪ್ರಕರಣಗಳ ವಿಚಾರಣೆ ನಡೀತಾ ಇದೆ. ಅದರಲ್ಲಿ ತೀರ್ಪು ಬರಬೇಕಾಗಿದೆ. ದೋಷಿಯ ಅಥವಾ ನಿರ್ದೋಷಿನ ಏನು ತೀರ್ಪು ಬರುತ್ತೆ, ಅದಕ್ಕೆ ಯಾವ ರೀತಿಯ ಶಿಕ್ಷೆಯ ಪ್ರಮಾಣ ಇರುತ್ತೆ, ಅದೆಲ್ಲವೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಈ ವಿಚಾರಣೆಗಳು ಇರೋದ್ರಿಂದಾಗಿ ಮತ್ತೆ ಬೇಲನ್ನು ಪಡೆದುಕೊಳ್ಳೋ ಸಾಧ್ಯತೆಗಳು ಅಂತ ಯಾವುದೂ ಇರೋದಿಲ್ಲ. ಹೈಕೋರ್ಟಿಗೆ ಅಪೀಲ್ ಹೋಗ್ಬೋದು. ಈ ಶಿಕ್ಷೆ ಪ್ರಮಾಣ ಏನಿದೆ ಅದನ್ನು ಸದ್ಯಕ್ಕೆ ಅಮಾನತಿನಲ್ಲಿಟ್ಟು ಇದನ್ನು ಹೈಕೋರ್ಟ್ ಮತ್ತೊಮ್ಮೆ ಮರುಪರಿಶೀಲಿಸಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ಬಹುದು. ಆಮೇಲೆ ಅದರ ವಿಚಾರಣೆ ನಡೆಯುತ್ತೆ. ಜೈಲಿನಲ್ಲಿದ್ದುಕೊಂಡೇ ವಕೀಲರ ಪರವಾಗಿ ಪ್ರಜ್ವಲ್ ರೇವಣ್ಣ ವಾದವನ್ನು ನ್ಯಾಯಾಲಯದ ಮುಂದೆ ಇಡಬೇಕಾಗತ್ತೆ. ಜೀವಾವಧಿ ಶಿಕ್ಷೆಯನ್ನು ವಿಧಿಸಬಾರದು ಅಥವಾ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಮತ್ತೆ ವಾದ ಮಂಡನೆ ಮಾಡಬಹುದು. ಅದನ್ನು ಹೊರತುಪಡಿಸಿದ್ರೆ 7 ವರ್ಷಕ್ಕಿಂತ ಕಡಿಮೆ ಏನಾದರೂ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿದ್ದಿದ್ರೆ ಅಥವಾ
ಇದೊಂದು ಕೇಸ್ ಬಿಟ್ಟು ಪ್ರಜ್ವಲ್ ರೇವಣ್ಣ ಮೇಲೆ ಇನ್ಯಾವುದೇ ಕೇಸ್ಗಳಿಲ್ಲ ಅಂತಾಗಿದ್ದಿದ್ರೆ ಆಗ ಜಾಮೀನು ಪಡೆಯೋದಕ್ಕೆ ಸಾಧ್ಯತೆಗಳು ಇರ್ತಾ ಇತ್ತು, ಅಪೀಲ್ ಹೋಗ್ಬೋದಾಗಿತ್ತು, ಬೇಲ್ ಕೊಡಿ ಈ ಪ್ರಕರಣದಲ್ಲಿ ಅಂತ ಹೇಳಿ ಕೇಳ್ಬೋದಾಗಿತ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.